ಬದುಕು ಕಸಿಯುವಂಥ ಕೆಲಸ ಮಾಡಬಾರದು. ಇವತ್ತು ಬದುಕು ಕಸಿಯುವಂಥ ಕೆಲಸ ಅಂತಂದ್ರೆ ಇವತ್ತು ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜೆಸ್ಕಾಂ, ಎಸ್ಕಾಂ, ಬೆಸ್ಕಾಂ, ಕುಸ್ಕಾಂ ಏನು ವಿದ್ಯುತ್ ವಿತರಣಾ ಕೇಂದ್ರಗಳಿದಾವ ವಿಭಾಗಗಳು, ಎಲ್ಲ ವಿಭಾಗಗಳನ್ನ ಇವತ್ತು ಟಾಟಾ ಪವರ್ ಕಂಪ್ನಿಯವರು ಬಂದು ಕಟ್ಟಿಲ್ಲ, ಇಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಬಂದು ಕಟ್ಟಿಲ್ಲ, ಇವತ್ತು ವಿರೋಧ ಪಕ್ಷ ಇರ್ತಕ್ಕಂಥವ್ರು ಕಟ್ಟಿಲ್ಲ. ಇವತ್ತು ನಾಡಿನ ಜನತೆಯ ತೆರಿಗೆ ಹಣದಿಂದ ಇವತ್ತು ಸಾಕಷ್ಟು ವಿದ್ಯುತ್ ಇಲಾಖೆಗಳನ್ನ ಮತ್ತು ವಿದ್ಯುತ್ ಕಂಬಗಳನ್ನ ಟವರ್ಗಳನ್ನ ಇವತ್ತು ಏನೇನೋ ಮಾಡಿದ್ದೆ ಎಲ್ಲ ನಮ್ಮ ತೆರಿಗೆ ಹಣದಿಂದ ಮಾಡಿದ್ವಿ. ಇವತ್ತು ಏಕಾಏಕಿಯಾಗಿ ಇವತ್ತು ನೀವೇನು ಟಾಟಾ ಪವರ್ ಕಂಪ್ನಿಗೆ ಇದನ್ನ ವರ್ಗಾಯಿಸ್ತೀವಿ, ಇದನ್ನ ಅವರಿಗೆ ಕೊಟ್ಟು ಬಿಡ್ತೀವಿ, ಗುತ್ತಿಗೆಯಾಗಿ ಕೊಟ್ಟು ಬಿಡ್ತೀವಿ, ಖಾಸಗಿಯಾಗಿ ಅವ್ರಿಗೆ ಮಾರಿಬಿಡ್ತೀವಿ ಅಂತ ಅನ್ನೋದೈತಲ್ಲ, ಇದು ದ್ರೋಹದ ಕೆಲಸ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಗೆ ಎಚ್ಚರಿಕೆ ಇರಲಿ. ರಾಜ್ಯದ ರೈತರ ಪರವಾಗಿ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ತಮಗೆ ಇವತ್ತೇನು ಪತ್ರದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನು ಇವತ್ತು ಮಾಧ್ಯಮದ ಮೂಲಕ ಮೊನ್ನೆ ಬಿಡುಗಡೆಗೊಳಿಸಿದ್ದೀರಿ, ಇವತ್ತು ನಾವು ಎಲ್ಲ ವಿದ್ಯುತ್ ಕೇಂದ್ರಗಳನ್ನ, ವಿದ್ಯುತ್ ವಿತರಣಾ ಕೇಂದ್ರಗಳನ್ನ ನಾವೇನು ವರ್ಗಾಯಿಸ್ತೀವಿ, ಟಾಟಾ ಪವರ್ ಕಂಪ್ನಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಇದನ್ನು ಮಾರಾಟ ಮಾಡಕತ್ತೀರಿ, ಇದನ್ನ ಇಲ್ಲಿಗೆ ಕೈ ಬಿಡಬೇಕು. ಇಲ್ಲದೆ ಹೋದ್ರೆ ಈಗಾಗಲೇ ಹಿಂದೆ ಏನು ನಮ್ಮ 2020ರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ರೈತ ವಿರೋಧಿ ಕೃಷಿ ಮಸೂದೆಗಳಿಗೆ ಕೈ ಹಾಕಿಸಿ ಅಲ್ಲಿ ಹೀನಮಾನವಾಗಿ ಕೊಟ್ಟಿದ್ದಾರೆ. ಹೆಂಗಂತಂದ್ರೆ ಇವತ್ತು 2019-20ರಲ್ಲಿ ಕೇಂದ್ರದ ನರೇಂದ್ರ ಮೋದಿಯವರು ರೈತ ವಿರೋಧಿ ಕೃಷಿ ಮಸೂದೆಗಳನ್ನ ಯಾವುದೇ ಜನರ ಗಮನಕ್ಕೆ ತರಲಾರ್ದಂಗ ಸುಗ್ರೀವಾಜ್ಞೆ ಮೂಲಕ ತರಾತುರಿಯಲ್ಲಿ ಕಾಯ್ದೆಯನ್ನ ಜಾರಿಗೆ ತಂದ್ಕೊಂಡ್ರು. ತಂದ ಮೇಲೆ ಹೆಂಗ ತಂದ್ರಪ್ಪ ಅಂದ್ರೆ ಅದನ್ನ ಕೊರೋನಾ ಅಂತೇಳಿ ಯಾರೂ ಹೊರಗೆ ಬರಬಾರ್ದು, ಯಾರೂ ಮಾತಾಡಬಾರ್ದು ಅಂತೇಳಿ ಎಲ್ಲರೂ ಬಾಯಿಗೆ ಮಾಸ್ಕ್ ಹಾಕಿ ಲಾಕ್ಡೌನ್ ಮಾಡಿ ಈ ಜನ ವಿರೋಧಿ ಮತ್ತು ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದ್ರು. ತಂದ ಮೇಲೆ ಹರಿಯಾಣ, ಪಂಜಾಬ್, ಗುಜರಾತ್ ರೈತರು ಎಲ್ಲ ರೈತರು ಪ್ರತಿಭಟನೆ ಮಾಡಿದ ಪರಿಣಾಮ ಆ ಕಾಯ್ದೆಯನ್ನ ನರೇಂದ್ರ ಮೋದಿ ಹಿಂಪಡ್ಕರ ಮುಂದೆ ಕೊನೆಯಾಗಿ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು? ಇಲ್ಲ, ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಈ ಕಾಯ್ದೆ ಮೇಲೆ ಅನುಕಂಪ ಇತ್ತಪ್ಪ ಅಂದ್ರೆ ಕಾಯ್ದೆಯನ್ನು ಜಾರಿ ಮಾಡಿಕೊಂಡ್ರು ಅಂತ ಹೇಳಿದ್ರು. ಆದ್ರೂ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಈ ಕಾಯ್ದೆಯನ್ನು ಜಾರಿ ಮಾಡಿಕೊಂಡಿಲ್ಲ. ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರ ದೇಶದಲ್ಲಿ 17 ಕಡೆ ಇತ್ತು, ಆದ್ರೂ ಯಾರು ಜಾರಿ ಮಾಡಿಕೊಂಡು ಉತ್ತರ ಪ್ರದೇಶ ಸೇರಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಂತವರು ಈ ಕಾಯ್ದೆಯನ್ನ ಸುಗ್ರೀವಾಜ್ಞೆ ಮೂಲಕ ತರಾತುರಿಯಲ್ಲಿ ಜಾರಿಗೆ ತಂದರು. ತಂದ ಮೇಲೆ ಈ ಬಿಜೆಪಿ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಬಹುಮತವಿತ್ತು, ವಿಧಾನ ಪರಿಷತ್ನಲ್ಲಿ ಬಹುಮತ ಇದ್ದಿಲ್ಲ. ವಿಧಾನ ಪರಿಷತ್ನಲ್ಲಿ ಕಾಯ್ದೆ ಬಿದ್ದೋಗಿತ್ತು. ಬಿದ್ದೋದ ಪರಿಣಾಮ ಮತ್ತೆ ಒಂದು ಸಲ ಕಾಯ್ದೆಯನ್ನ ಜಾರಿಗೆ ಬಿಟ್ಟು ರೈತ ವಿರೋಧಿ ಕೃಷಿ ಇವತ್ತು ಭೂ ಸ್ವಾಧೀನ ಕಾಯ್ದೆ ಆಗಿರ್ಬೋದು, ಕೃಷಿ ಗುತ್ತಿಗೆ ಕಾಯ್ದೆ ಆಗಿರ್ಬೋದು, ಜಾನುವಾರು ಕಾಯ್ದೆ ಆಗಿರ್ಬೋದು, ವಿದ್ಯುತ್ ಕಾಯ್ದೆ ಆಗಿರ್ಬೋದು, ಪ್ರತಿಯೊಂದು ಕಾಯ್ದೆಗಳು ಜಾರಿಗೆ ತರಬೇಕಂತ ಹೊಂಟಾಗ ಆ ಕಾಯ್ದೆ ಬಿದ್ದಂತ ಕಾಯ್ದೆಗಳಿಗೆ ಅವಾಗ ಕಾಂಗ್ರೆಸ್ ಮತ್ತು JDS ಲವಿಡವಿದ್ದು ಅಂದ್ರ ಸಮ್ಮಿಶ್ರ ಸರ್ಕಾರ ಮಾಡಿ ಬಿದ್ದೋಗಿದ್ರು. ಬಿದ್ದೋದಾಗ 17 ಜನ ಶಾಸಕರನ್ನ ಅವರು ಪಲಾಯನ ಮಾಡಿಕೊಂಡು ಸರ್ಕಾರ ಮಾಡಿದ್ರು. ಸರ್ಕಾರ ಮಾಡಿದಾಗ ವೀರೇಂದ್ರ ಕುಮಾರಸ್ವಾಮಿ ಅವರೇ ಬಹಳ ದ್ರೋಹ ಮಾಡಿಬಿಟ್ರು ಬಿಜೆಪಿ ಅಂತ ಹೇಳಿದಂತವ್ರು ಹೋಗಿ ಬಹುಮತ ಕೊಟ್ಟಂತ ಪರಿಣಾಮದಿಂದ ಕಾಯ್ದೆಗಳು ಜಾರಿ ಬಂದು ನಮ್ಮ ರಾಜ್ಯದಲ್ಲಿ ಜಾರಿ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ವಿರೋಧ ಪಡಿಸಿದಂತ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಬಲವಾಗಿ ಖಂಡಿಸಿದ್ರು. ರೈತ ವಿರೋಧಿ ಕೃಷಿ ಮಸೂದೆಗಳಿಗೆ ಬಿಜೆಪಿ ಮತ್ತು JDS ಬಹಳ ದ್ರೋಹ ಬಂದ್ರು. ನಮ್ಮ ಸರ್ಕಾರ 2023 ಅಧಿಕಾರಕ್ಕೆ ಬಂತಂದ್ರ ನಾವು ಕಾಯ್ದೆ ಹಿಂಪಡೆದು 24 ಅಂತ ಹೇಳಿದ್ರು. 2023ರಲ್ಲಿ ಹಿಂಪಡೆದಂತ ಹೇಳಿದ ಪರಿಣಾಮವಾಗಿ ಬಿಜೆಪಿ ಮತ್ತು JDS ಅನ್ನ ಹೀನವಾಗಿ ಸೋಲಿಸಿ ಕಾಂಗ್ರೆಸ್ಗೆ 136 ಸೀಟ್ಗಳನ್ನ ರಾಜ್ಯದ ರೈತರು ಮತ್ತು ಜನರು ಕೊಟ್ಟರು. ಒಟ್ಟ ಮೇಲೆ ಇವತ್ತು ನೀವೇನ್ ಮಾಡಕತ್ತೀರಿ? ಅವ್ರು ಮಾಡಿದ್ದೇನೆ ನೀವೇ ಮುಂದುವರಿಸ್ತಾ ಬಂದ್ರ ನೀವು ಹೀನಾಯವಾಗಿ ಸೋಲ್ತೀರ ಅಂದ್ರೆ ನಮ್ಮ ಪರವಾಗಿ ಯಾರಿಲ್ಲ ಅಂತ ಅರ್ಥ ಆಗುತ್ತೆ. ನೀವು ಕಾಂಗ್ರೆಸ್ ನಮ್ಮ ಪರವಾಗಿಲ್ಲ, JDS ನಮ್ಮ ಪರವಾಗಿಲ್ಲ, ಬಿಜೆಪಿ ನಮ್ಮ ಪರವಾಗಿಲ್ಲ ಅಂದ್ರೆ ನೀವ್ ಯಾರು ಹೇಳೋದ್ ನೋಡಿ. ನಾನು ಕೃಷಿಯಿಂದ ಮೇಲೆ ಬಂದೆ, ಕೃಷಿಯಿಂದ ಎಲ್ಲಿ ಬಂದೆ? ಕೃಷಿ ಬಗ್ಗೆನೇ ಗೊತ್ತಿಲ್ಲ. ಇವತ್ತು ಏನಾಗುತ್ತೆ ಪರಿಣಾಮ ಅಂತಂದ್ರ ಇವತ್ತು ವಿದ್ಯುತ್ತನ್ನ ಮಾರಾಟ ಮಾಡೋದ್ರಿಂದ ಖಾಸಗಿ ಕಂಪನಿ ಹೋಗೋದ್ರಿಂದ ರೈತರ ಪಂಪ್ ಸೆಟ್ಗಳಿಗೆ 10 HP ಉಚಿತವಾಗಿ ಕೊಡ್ತಾ ಇದ್ದಾರೆ, ಸಂಪೂರ್ಣ ನಿಂತು ಹೋಗುತ್ತೆ. ಅದೇ ರೀತಿಯಾಗಿ ಶೀಘ್ರ ಸಂಪರ್ಕ ನಿಂತು ಹೋಗುತ್ತೆ. SC/ST ಯೋಜನೆಗಳು ಬಂದಾಗಿರ್ತಾವ. ಅದೇ ರೀತಿಯಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಉದಾಹರಣೆಗೆ ಮಾನ್ಯ ತಹಸೀಲ್ದಾರ್ಗೆ ಗೊತ್ತೈತಲ್ಲ, ಪಂಚಾಯತಿಗಳ ಬೀದಿ ದೀಪದ ಬಿಲ್ಗಳನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಅಂದ್ರೆ 1 ಕೋಟಿ ಸನಿಕ ಕೆಲವು ಪಂಚಾಯತ್ 1 ಕೋಟಿ ಮೇಲ್ಪಟ್ಟ ಬಿಲ್ಗಳು ಆದ್ರೂ ನಮ್ಗೆ ಬೆಳಕು ಸಿಗ್ತಾ ಇದೆ. ಅಂದ್ರೆ ಸರ್ಕಾರ ಸ್ವಾಮ್ಯದಲ್ಲಿ ಬೆಳಕು ಸಿಗುತ್ತೆ. ನಾಳೆ ಖಾಸಗಿ ಕಂಪನಿ ಏನ್ ಮಾಡ್ತಾನ,
ಈಗಾಗಲೇ ಇವ್ರು ಒಳಗೊಳಗೆ ನಡೆಸಿ ಈಗಾಗಲೇ ಪ್ರೀಪೇಡ್ ಮೀಟರ್ ಹಾಕಿದ್ರೆ ನಾವು ಸಾದಾ ಮೀಟರ್ ಬಿಟ್ಟು ಕಾಸಿ ಅವು ಸಾದಾ ಮೀಟರ್ ನಮ್ಗೆ ಸ್ವಲ್ಪ ವಿದ್ಯುತ್ ಕೊಡ್ತಿದ್ವು. ಇವತ್ತು ಪ್ರೀಪೇಡ್ ಮೀಟರ್ ಜಾಸ್ತಿ ಸ್ಪೀಡ್ ಆಗಿ ಓಡುತ್ತದೆ. ಹಂಗೆ ನಾವು ಹೆಂಗೆ ಹೇಳ್ತೀವಿ ಹಂಗೆ ಓಡಕತ್ತೆ. ಹಾಗಾಗಿ ಪ್ರೀಪೇಡ್ ಮೀಟರ್ ಹಾಕ್ಯಾರ, ಸ್ಮಾರ್ಟ್ ಮೀಟರ್ ಹಾಕ್ಯಾರ. ಸ್ಮಾರ್ಟ್ ಮೀಟರ್ ನಾಳೆ ಪ್ರೀಪೇಡ್ ಮೀಟರ್ ಮಾಡ್ತಾರೆ. ಮುಂದೆ ಪ್ರೀಪೇಡ್ ಮೀಟರ್ ಮಾಡ್ಯಪ್ಪ ಅಂದ್ರೆ ಹೆಂಗೆ ನಾವು ಮೊಬೈಲಿಗೆ ಹೆಂಗೆ ನಾವು ಕರೆಂಟ್ ಸೆಕ್ಷನ್ ಹಾಕಿ ಮಾತಾಡ್ತೀವಿ, ಅದು ಮುಂದೆ ನಮಗೆ ಚಾಲ್ತಿ ಬರುತ್ತೆ. ಹಾಗಾಗಿ ನೀವೇನು ಕೈ ಹಾಕಿರಿ ಅಂದ್ರೆ ಇವತ್ತು ರಾಜ್ಯದ ಜನರಿಗೆ ದ್ರೋಹ ಮಾಡಂತ ಕೆಲಸ ಕೈ ಹಾಕಿರಿ. ಇದನ್ನ ಕೈ ಮುಡಬೇಕಂತೇಳಿ ನಾವು ಮಾನ್ಯ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಇಂಧನ ಸಚಿವರು, ಮುಖ್ಯಮಂತ್ರಿಗಳು ಗಮನ ಹರಿಸಿ ನಮ್ಗ ಈ ಇದೇನು ನೀವು ಮಾರಾಟ ಮಾಡಕ್ ಕೊಟ್ಟಿರಿ, ಇಲ್ಲಿಗೆ ಟಾಟಾ ಪವರ್ ಕಂಪನಿಗೆ ಏನು ವಿದ್ಯುತ್ ವಿತರಣಾ ಕೇಂದ್ರನ ಮಾರಾಟ ಕೊಂಡಿರಿ, ಕೈ ಬಿಡಬೇಕು. ಮತ್ತೆ ಇದಕ್ಕೆ ಬಲವಾಗಿ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾವು ವಿರೋಧ ಪಕ್ಷಗಳಿಗೆ. ವಿರೋಧ ಪಕ್ಷಗಳು ಕಾಟಾಚಾರಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಬದ್ಲಿ ಯಾವ್ದಾರ ಅದನ್ನೆಲ್ಲ ಕೈ ಬಿಡ್ರಿ. ಇವತ್ತು ರಾಜ್ಯದ ಜನತೆಗೆ ಮೋಸ ಆಗ್ತಾ ಇದೆ ವಿದ್ಯುತ್ನಿಂದ. ರಾಜ್ಯದ ಸಂಪತ್ತನ್ನು ಇವತ್ತು ಒಬ್ಬ ಏಕ ವ್ಯಕ್ತಿಗೆ ಮಾರಾಟ ಮಾಡಿಕೊಂಡ್ರೆ ಟಾಟಾ ಪವರ್ ಕಂಪನಿಗೆ, ಇದನ್ನು ತಡೆಹಿಡಿಯೋಸ್ಕರ ವಿರೋಧ ಪಕ್ಷ ಬಲವಾಗಿ ಖಂಡಿಸಬೇಕಂತ ಅದನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದೆ. ಇಲ್ಲಾಂದ್ರೆ ಅವರಿಗೆ ಉಳಿಗಾಲಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಎಚ್ಚೆತ್ತುಕೊಂಡ್ರೆ ಮಾತ್ರ ಇವತ್ತು ನಮ್ಮ ಜನರು ಉಳ್ಕೊಂತಾರೆ. ಇವತ್ತು ಉದಾಹರಣೆಗೆ ಲಕ್ಷಾಂತರ ಜನ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಅವ್ರು ನಾಳೆ ಬೀದಿಗೆ ಬರ್ತಾರೆ, ನಾಳೆ ನಾವು ಕೂಡ ಬೀದಿಗೆ ಬರ್ತೀವಿ, ಎಲ್ಲರೂ ಬೀದಿಗೆ ಬರ್ತೀವಿ. ಹಾಗಾಗಿ ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ಹೋರಾಟ ಮಾಡಿ ಎಲ್ಲ ಕಡೆ ಇಲಾಖೆಗಳಿಗೆ ಕೀಲೆ ಹಾಕೋದಕ್ಕಿಂತ ಮುಂಚಿತವಾಗಿ ಮತ್ತೆ ತಾವು ಇನ್ನು ಮುಂದೆ ಏನಾದರೂ ಈ ಕಾಯ್ದೆ ಇದನ್ನೇನಾರ ಮಾರಾಟ ಮಾಡಿ ತಾವೇನಾದರೂ ಪ್ರಚಾರಕ್ಕೆ ಬರಲಿ, ಯಾವುದೇ ಕಾರ್ಯಕ್ರಮ ಬಂತಪ್ಪ ಅಂದ್ರೆ ನಿಮ್ಗೆ ಕಸಬಾರಿ ಸೇವೆ ಪಕ್ಕ ಆಗುತ್ತೆ. ನಿಮ್ಗೆ ಹೂನ್ಯಾರ ಬಲಿ ಆಗಿಲ್ಲ, ಹೌದೇನ್ರಿ? ಇದನ್ನ ಆಗ್ಬೇಕಾಗುತ್ತಾ. ಹಾಗಾಗಿ ಎಚ್ಚೆತ್ತುಕೊಂಡು ಇದನ್ನ ಇಲ್ಲಿಗೆ ಕೈ ಬಿಡ್ರಿ ಅಂತ ಹೇಳಿ ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಒತ್ತಾಯದ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ಸಾಹೇಬ್ರೆ ನಾವು ಉಲ್ಲಂಘಿತವಾಗಿ ಎಲ್ಲ ಪರಿಶೀಲನೆ ಮಾಡಿ, ಯಾಕಂದ್ರೆ ಇವತ್ತು ಎಲ್ಲ ಬಂದಾಗಿರ್ತಾವ, ಬಹಳ ಜನ ಬೀದಿಗೆ ಬರ್ತಾರೆ. ಸರ್ಕಾರದ ಇಲಾಖೆ ಏನು ಕೊಡ್ತಾ ಇದ್ರೆ ನೀವು ಕೂಡ ನಾಳೆ ಬಿಲ್ ಕಟ್ಟಕ್ಕಾಗಲ್ಲ. ಹಿಂಗಾಗಿ ಎಲ್ಲ ಕಡೆ ಹೊಡ್ತಾ ಬಿಡುತ್ತಾ. ಒಬ್ಬ ವ್ಯಕ್ತಿ ಬದುಕೋಸ್ಕರ ಎಲ್ಲರೂ ಬಲಿ ಕೊಡೋದು ಬೇಡ. ಹಾಗಾಗಿ ಸ್ವಲ್ಪ ತಾವು ಈಗಲೇ ಸರ್ಕಾರ ಕಳಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ನೀ ಬಿಡ ನೋಡ್ಕೊಳ ಕೊಡದೆ ಕೊಡದೆ ಬರ್ತಾ